ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ತುಂಬ ಸಿಚುವೇಶನ್ಸ್ ಆಗಿರುತ್ತೆ ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯದಲ್ಲಿ. ನೀವು ಮೂವ್ ಆನ್ ಆಗಿರ್ತೀರಾ ಅಥವಾ ಆಗಿರಲ್ಲ, ಅವ್ರು ಮೂವ್ ಆನ್ ಆಗಿರ್ತಾರೆ ಅಂತ ತೋರಿಸ್ಕೊತಾ ಇರ್ತಾರೆ, ಬಟ್ ಆಗಿದಾರಾ? ಇದೆಲ್ಲದನ್ನು ನಾವು ಕರೆಂಟ್ ಎನರ್ಜೀಸ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಚೆಕ್ ಏನಾಗ್ತಾ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಐ ಹೋಪ್ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ತಲೆಯಲ್ಲಿ ಒಬ್ರು ಪರ್ಸನ್ ಇದ್ದಾರೆ ಅಂತ. ಲೆಟ್ಸ್ ಸಿ ಏನಿದೆ ಅಂತ. ಓಕೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್, ಈ ಪರ್ಸನ್ ಬಿಟ್ಟಾದ್ಮೇಲೆ ಅಥವಾ ಈ ಪರ್ಸನ್ ಇಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನಿಗೆ ಬಂದ್ಮೇಲೆ ಅಥವಾ ಈ ಪರ್ಸನ್ ಇಂದ ದೂರ ಆದ್ಮೇಲೆ ನಿಮ್ ಲೈಫಲ್ಲಿ ಆದ ಗ್ರೋತ್ ಅದನ್ನ ಹೇಳಕ್ಕಾಗಲ್ಲ. ತುಂಬಾನೇ ಗ್ರೋತ್ ಆಯ್ತು. ಎಟ್ ಒನ್ ಪಾಯಿಂಟ್ ನೀವು ರಿಯಲೈಸ್ ಕೂಡ ಮಾಡ್ಕೊಂಡ್ರಿ, ಲೈಕ್ ಈ ಪರ್ಸನ್ ಇದ್ದಿದ್ದ ವರ್ಷ, ಇದ್ದಿದ್ದ ತಿಂಗಳು ಯಾವತ್ತೂ ಅಂತ ಒಂದು ಗ್ರೋತ್ ನಾನು ನೋಡಲಿಲ್ಲ, ನನ್ನ ಪರ್ಸ್ನಲ್ ಗ್ರೋತ್ ಅಂತ. ಬಟ್ ಈ ಪರ್ಸನ್ ಬಿಟ್ಟು ಹೋದ್ಮೇಲೆ ಕಂಪ್ಲೀಟ್ಲಿ ಲಕ್ ಚೇಂಜ್ ಆಯ್ತಲ್ವಾ? ಹೀಗೆಲ್ಲ ನೀವು ತುಂಬ ಸತಿ ಯೋಚನೆ ಮಾಡಿದ್ದೀರಾ. ಬಿಕಾಸ್ ಸಮ್ಟೈಮ್ಸ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇರ್ತೀರ, ಲೈಕ್ ಈ ಪರ್ಸನ್ ಇರ್ಬೇಕಾದ್ರೆ ನನ್ನ ಗ್ರೋತ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇತ್ತಾ, ನನ್ನ ಥಾಟ್ ಪ್ರೊಸೆಸ್ಸಲ್ಲೆಲ್ಲ ಚೇಂಜ್ ಮಾಡ್ತಾ ಇದ್ನ ನಾನು. ಬಿಕಾಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತೋ ಗೊತ್ತಿಲ್ದನೋ ನೀವು ಕಂಪ್ಲೀಟ್ ಆಗಿ ಈ ಪರ್ಸನಿಗೆ ಏನು ಬೇಕು, ಈ ಪರ್ಸನ್ದು ಪ್ರಯಾರಿಟಿ ಏನು, ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ವ್ಯಾಲ್ಯೂ ಏನು, ನಿಮ್ಮ ಲೈಫ್ ಪ್ರಯಾರಿಟಿ ಏನು, ಇದನ್ನೆಲ್ಲ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ ಆ್ಯಂಡ್ ಮರ್ತು ಬಿಟ್ಟಿದ್ರಿ ಅಂತಾನೆ ನೋಡ್ತಾ ಇದ್ದೀನಿ. ದಿಸ್ ವಾಸ್ ಯು ಮುಂಚೆ, ಬಟ್ ಇವಾಗ ಲೈಫ್ದು ಇಂಪಾರ್ಟೆನ್ಸ್ ಏನು, ಫಸ್ಟ್ ಕರಿಯರ್ ಅಥವಾ ದುಡ್ಡು ಅಥವಾ ನಿಮ್ಮ ಫ್ಯಾಮಿಲಿ ಏನು ಇಂಪಾರ್ಟೆಂಟ್, ಅದ್ರ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದೀರಾ. ದಟ್ ಈಸ್ ರಿಯಲಿ ಗ್ರೇಟ್. ವೆನ್ ಇಟ್ ಕಮ್ಸ್ ಟು ಈ ಪರ್ಸನ್ನ ನೋಡಿದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಮೂವ್ ಆನ್ ಆಗಿರೋ ಥರ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ. ನೀವು ಯಾರಿಗೆ ಕೇಳ್ತಾ ಇದ್ದೀರಾ ಅಂದರೆ ಆಲ್ರೆಡಿ ಅವರೊಂದು ರಿಲೇಶನ್ಶಿಪ್ಪಲ್ಲಿ ಇರೋದನ್ನ ನೋಡ್ತಾ ಇದ್ದೀನಿ, ಅಥವಾ ಅವ್ರು ಆಲ್ರೆಡಿ ಮೂವ್ ಆನ್ ಆಗಿ ಒಂದು ರಿಲೇಶನ್ಶಿಪ್, ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿ, ತುಂಬ ಜನಕ್ಕೆ ಮದುವೆ ಕೂಡ ಆಗಿದೆ. ಬಟ್ ಇವಾಗ ಚೆಕ್ ಮಾಡೋಣ ಅವರ ಭಾವನೆ ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನಿದೆ, ಇದ್ರ ಬಗ್ಗೆ ನೋಡೋಣ. ಲುಕ್ ಎಟ್ ಯು, ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ನಿಮಗೆ ಇನ್ನೂ ಯಾವ ಥರ ಥಾಟ್ಸ್ ಇದೆ ಅಂದರೆ, ಎಫರ್ಟ್ ನಾನು ತುಂಬ ಹಾಕ್ತಾ ಇದ್ದೆ, ಈ ಪರ್ಸನ್ ಏನು ಹಾಕ್ತಾ ಇರ್ಲಿಲ್ವಲ್ಲ, ನಾನು ಯಾಕೆ ಅಷ್ಟೊಂದು ಎಫರ್ಟ್ ಹಾಕ್ತೆ. ನಿಮಗೆ ಇನ್ನೂ ಒಂಥರ ಆ ರಿಗ್ರೆಟ್ ಇದೆ ಅಥವಾ ಗಿಲ್ಟ್ ಇದೆ, ನಾನು ಯಾಕೆ ಅಷ್ಟೊಂದು ಟೈಮ್ ಕೊಡೋಕೆ ಶುರು ಮಾಡಿದೆ, ನಾನು ಯಾಕೆ ನನಗೆ ಹರ್ಟ್ ಮಾಡಿಕೊಂಡು ಕೂಡ ಈ ಪರ್ಸನಿಗೆ ಹರ್ಟ್ ಆಗಬಾರ್ದು, ಈ ಥರ ಯಾಕೆ ನಾನು ಯೋಚನೆ ಮಾಡಿದೆ, ಅಥವಾ ಈ ಥರ ಯಾಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಮುಂಚೆ. ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇನ್ನೂ ಇದೆ. ಆ್ಯಂಡ್ ಮೇ ಬಿ ನೀವು ಆಲ್ರೆಡಿ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ, ಅಥವಾ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ, ಅಥವಾ ಹೆಂಗೋ ಒಂಥರ ಅವ್ರ ಸ್ಟೋರಿ ನೋಡ್ತೀರಾ, ಅವ್ರ ಬಗ್ಗೆ ತಿಳ್ಕೊತೀರಾ ಅವಾಗವಾಗ. ಮೇ ಬಿ ನಿಮಗೆ ಇವಾಗಲೂ ರಿಯಲೈಸ್ ಆಗುತ್ತೆ, ಲೈಕ್ ಹೆಂಗೆ ಈ ಪರ್ಸನ್ ಖುಷಿಯಾಗಿದ್ದಾರೆ, ಲೈಕ್ ಹೆಂಗೆ ಅಷ್ಟು ಬೇಗ ಮೂವ್ ಆನ್ ಆದರು. ಐನೋ ನನ್ನ ಲೈಫಲ್ಲೂ ಚೆನ್ನಾಗೇ ಆಗ್ತಾ ಇದೆ, ಬಟ್ ಡೀಪ್ ಡೌನ್ ನಾನು ಆ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ. ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಆಬ್ವಿಯಸ್ಲಿ ನಿಮ್ಮ ಮೈಂಡಲ್ಲಿ ಇರುತ್ತೆ. ಅಷ್ಟೆಲ್ಲ ಎಫರ್ಟ್ ಹಾಕಿದ ಮೇಲೂ ಲೆಟ್ಸ್ ಸಿ, ಲುಕ್ ಎಟ್ ದಿಸ್. ಸೊ ಈ ಪರ್ಸನ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮ್ಮ ಬಗ್ಗೆ ಯಾಚನೂ ಹೇಳ್ಕೊತಾ ಇಲ್ಲ, ಅಂದರೆ ಅದನ್ನ ತೋರಿಸ್ತಾ ಇಲ್ಲ, ಮನಸ್ಸಲ್ಲಿ ಬೇರೆನೇ ಇದೆ, ಅದನ್ನ ತೋರಿಸ್ಕೊತಾ ಇಲ್ಲ, ಹೇಳ್ಕೊತಾ ಇಲ್ಲ. ಸೊ ಯೂಶಲಿ 4 ಆಫ್ ಪೆಂಟಕಲ್ಸ್ ಏನು ಹೇಳುತ್ತೆ ಅಂದರೆ, ಒಬ್ಬ ಪರ್ಸನ್ ಅವರ ಜೆನ್ಯೂನ್ ಒಪಿನಿಯನ್ ಒಬ್ರ ಬಗ್ಗೆ ತೋರಿಸಲ್ಲ ಯಾರ ಜೊತೆನೂ.
ಅವರ ಜೆನ್ಯೂನ್ ಫೀಲಿಂಗ್ಸ್ ಏನಿದೆ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಯಾಕೆ ಹೈಡ್ ಮಾಡ್ತಾ ಇದ್ದಾರೆ? ಇನ್ ಕೇಸ್ ಕಂಪ್ಲೀಟ್ಲಿ ಮೂವ್ ಆನ್ ಆಗಿದ್ದಿದ್ರೆ ಕಂಪ್ಲೀಟ್ಲಿ ಹ್ಯಾಪಿ ಆಗಿರ್ತಾ ಇದ್ರು. ಬಟ್ ಇಟ್ ಲುಕ್ಸ್ ಲೈಕ್ ನಿಮ್ಮೇಲಿರೋ ಒಂದು ಭಾವನೆಗಳು, ನಿಮ್ಮೇಲಿರೋ ಒಂದು ಒಪಿನಿಯನ್ಸ್, ಅದನ್ನೆಲ್ಲ ಒಂದು ಕಲ್ಲೊಳಗೆ ಶೆಲ್ ಮಾಡಿ ಇಟ್ಬಿಟ್ಟು ಹೈಡ್ ಮಾಡಿ ಖುಷಿನ ಇನ್ನೊಬ್ರಿಗೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಪಾಸಿಬಿಲಿಟಿ ಇದೆ ಗೈಸ್, ತುಂಬಾ ಜನ ನೀವು ದೂರ ಆದ್ರಲ್ವಾ, ಮೇ ಬಿ ದಟ್ ವಾಸ್ ವೆರಿ ಮಚ್ ನೀಡೆಡ್ ನಿಮಗೆ. ಅಂದ್ರೆ ಒಂದು ಮ್ಯೂಚುವಲ್ ಆಗಿ ದೂರ ಆಗಿರೋದನ್ನ ನೋಡ್ತಾ ಇದೀನಿ. ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಇಲ್ಲ ಇದು ವರ್ಕೌಟ್ ಆಗಲ್ಲ, ಮುಂದೆ ಮದ್ವೆ ಆದ್ರೂನು ಅಥವಾ ಈ ರಿಲೇಶನ್ಶಿಪ್ ನ ಫಾರ್ವರ್ಡ್ ತಗೊಂಡ್ ಹೋದ್ರೂನು ಇದು 100% ವರ್ಕೌಟ್ ಆಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ದೂರ ಹೋದ್ರೇನೋ, ಈ ತರ ಒಂದು ಸಿಚುವೇಶನ್ ನೋಡ್ತಿದೀನಿ. ಬಿಕಾಸ್ ಈ ಪರ್ಸನ್ ನಿಮ್ ಬಗ್ಗೆ ಇನ್ನೂ ಅಷ್ಟೇ ಎಮೋಷನ್ಸ್ ನ ಇಟ್ಕೊಂಡಿದ್ದಾರೆ, ಅಷ್ಟೇ ಫೀಲಿಂಗ್ಸ್, ಅಷ್ಟೇ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಅದನ್ನ ಯಾರ ಜನ ತೋರಿಸ್ಕೋತಾ ಇಲ್ಲ. ಈವನ್ ಐ ಆಮ್ ಡ್ಯಾಮ್ ಶೋರ್ ಇವರ ಫ್ರೆಂಡ್ ಸರ್ಕಲ್, ಈ ಬೆಸ್ಟ್ ಫ್ರೆಂಡ್ ಸರ್ಕಲ್ ಏನಿರ್ತಾರಲ್ವಾ, ಈವನ್ ಅವ್ರ ಜೊತೆನೂ ಹೇಳ್ಕೊಂತ ಇಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವರ ಥಾಟ್ಸ್, ಇವಾಗ ನಾನು ಹೇಳ್ಬಿಟ್ರೆ ಆ ಪರ್ಸನ್, ಆ ಫ್ರೆಂಡು, ಮೇ ಬಿ ನಿಮಿಗೂ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಹತ್ರ ಬಂದು ಹೇಳ್ಕೋಬಹುದು. ಎಗೇನ್ ನಿಮಗೆ ಅದರಿಂದ ನಿಮಗೆ ಬೇಜಾರಾಗ್ಬೋದು, ನಿಮಗ್ ಪ್ರಾಬ್ಲಮ್ ಆಗ್ಬೋದು. ಆ ಒಂದು ಕಾರಣಕ್ಕೆ ಹೇಳ್ಕೊಂತ ಇಲ್ಲ. ಇದರಲ್ಲಿ ಈಗೋ ಆಟಿಟ್ಯೂಡ್ ಏನು ಇಲ್ಲ ಗೈಸ್. ಇಬ್ರು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ಬಿಟ್ಟಿದೀರಾ ಲೈಫಲ್ಲಿ. ನಿಮ್ ಲೈಫಲ್ಲೂ ತುಂಬಾ ಚೇಂಜಸ್ ಆಗಿದೆ, ಅವ್ರ ಲೈಫಲ್ಲೂ ತುಂಬಾ ಚೇಂಜಸ್ ಆಗಿದೆ. ಬಟ್ ಇವಾಗ ಅವ್ರಿಗೆ ವಾಪಸ್ ಬಂದು ಮತ್ತೆ ಭಾವನೆಗಳನ್ನ ಹೇಳ್ಕೊಂಡು ಇಬ್ರು ಲೈಫಿಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಷ್ಟು ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ. ಬಟ್ ಅದನ್ನೆಲ್ಲದನ್ನು ಒಂದು ಏನೋ ಒಂದು ಸ್ಟ್ರಾಂಗ್ ವಾಲ್ ಕ್ರಿಯೇಟ್ ಮಾಡಿ, ಆ ವಾಲ್ ಒಳಗೆ ಎಲ್ಲದನ್ನು ಏನೋ ಬಂದ್ ಮಾಡಿಟ್ಬಿಟ್ಟಿದ್ದಾರೆ, ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಸೊ ಓಕೆ, ಲೆಟ್ಸ್ ಸಿ. ಫೀಲಿಂಗ್ಸ್ ಅಂತ ಬಂದ್ರೆ ಏನಿದೆ ನಿಮ್ ಬಗ್ಗೆ ಇವಾಗ ಅಂತ. ದೇರ್ ಈಸ್ ಏಸ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ಇದನ್ನ ಅಪ್ರೈಟ್ ಇದ್ದಿದ್ರೆ ಮೇ ಬಿ ಅವ್ರಿಗೆ ಏನೋ ಇನಿಷಿಯೇಟ್ ತಗೊಂತಾ ಇದ್ರು ಅಂತ ಹೇಳ್ತಾ ಇದೆ. ಬಟ್ ರಿವರ್ಸ್ ಬಂದಿರೋದ್ರಿಂದ ಈ ಪರ್ಸನ್ ರೆಡಿ ಇಲ್ಲ ಇನಿಷಿಯೇಟ್ ತಗೊಳೋದಕ್ಕೆ, ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ, ಕನೆಕ್ಟ್ ಆಗೋದಕ್ಕೆ. ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಇವಾಗ್ಲೂ ನೀವು ಬೇಕಾದ್ರೆ ಮನ್ಸ್ ಮಾಡಿದ್ರೆ ನೀವಿಬ್ರು ಮಾತಾಡಿಸ್ಬೋದು, ಮನ್ಸ್ ಮಾಡಿದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಬಟ್ ನೀವಿಬ್ರೆ ಚೂಸ್ ಮಾಡ್ತಾ ಇರೋದು ಬೇಡ ಅಂತ. ಇಬ್ರು ಒಳ್ಳೇದಕ್ಕೋಸ್ಕರ ನೀವು ಚೂಸ್ ಮಾಡ್ತಾ ಇದ್ದೀರಾ ಬೇಡ ಅಂತ. ಇಬ್ರು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಐ ಗೆಸ್ ಇಲ್ಲಿ ಎಲ್ಲ ಯಾರು ನೋಡ್ತಾ ಇದ್ದೀರಾ ವಿಡಿಯೋನ, ತುಂಬಾನೇ ವರ್ಷಗಳಾಗಿದೆ ಈ ಪರ್ಸನ್ ಜೊತೆ ಮಾತಾಡಿಸಿ, ಕನೆಕ್ಷನ್ ಅಲ್ಲಿ ಇದ್ದು. ನಿಮ್ ಲೈಫಲ್ಲೂ ತುಂಬಾ ಚೇಂಜಸ್ ಆಗಿದೆ. ಮೇ ಬಿ ನೀವು ದೇಶ ಬಿಟ್ಟೆ ಹೋಗ್ಬಿಟ್ಟಿದ್ದೀರಾ, ಅಥವಾ ಸ್ಟೇಟ್ ಬಿಟ್ಟೆ ಹೋಗ್ಬಿಟ್ಟಿದ್ದೀರಾ. ಅವಾಗ ಇದ್ದಿದ್ದ ಕ್ಷಣಗಳ ತರ ಇವಾಗ ಇಲ್ವೇ ಇಲ್ಲ ನಿಮ್ಮ ಲೈಫು. ಬಟ್ ಜಸ್ಟ್ ಕೇಳ್ತಾ ಇದ್ದೀರಾ ಅಷ್ಟೇ, ಯಾಕೆ, ಏನಾಗಿರ್ಬೋದು, ಏನ್ ಯೋಚನೆ ಮಾಡ್ತಾ ಇರ್ಬೋದು ಇರು ಅಂತ. ಡೆಫಿನೆಟ್ಲಿ ನಿಮ್ನ ಮರ್ತಿಲ್ಲ. ನಿಮ್ಮ ಎಲ್ಲಾ ಮೆಮೊರೀಸ್ ಅದನ್ನೆಲ್ಲ ಸೇಫ್ ಆಗಿ ಅವರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇಫ್ ಪಾಸಿಬಲ್ ಈ ಕನೆಕ್ಷನ್ ನೆನಪಿಸ್ಕೊಂತಾನೆ ಇದ್ರೆ, ಈ ಪರ್ಸನ್ ನೆನಪಿಸ್ಕೊಂತಾನೆ ಇದ್ರೆ ಗೈಸ್, ನಿಮಗೆ ಯಾವತ್ತೂ ಒಂದು ಡಿಸಿಷನ್ ನೀವು ಬರಲ್ಲ ಅಂಡ್ ಯಾವತ್ತೂ ನೀವು ಇನಿಷಿಯೇಟ್ ತಗೊಳಲ್ಲ. ಇಫ್ ಪಾಸಿಬಲ್ ಈ ಪರ್ಸನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಐ ಡೋಂಟ್ ನೋ, ಇವ್ರನ್ನ ಲೈಟ್ ಆಗಿ ತಗೊಳ್ಳೋದು ಒಳ್ಳೇದು. ಎಮೋಷನಲಿ ಅಟ್ಲೀಸ್ಟ್ ಮನ್ಸಲ್ಲಿ ಜಾಸ್ತಿ ಇವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಜಾಸ್ತಿ ಯೋಚನೆ ಮಾಡಿದ್ರೆ ನೀವು ಯಾವತ್ತೂ ಡಿಸಿಷನ್ಗೆ ಬರಲ್ಲ. ನಿಮಗೆ ಆಲ್ರೆಡಿ ಕ್ಲಾರಿಟಿ ಗೊತ್ತಿದೆ, ಲೈಕ್ ನಿಮ್ಮಿಬ್ರ ಮಧ್ಯೆ ಫ್ಯೂಚರ್ ಇಲ್ಲ, ಅಥವಾ ನಿಮ್ಮಿಬ್ರ ಮಧ್ಯೆ ಯಾವುದೇ ರೀತಿಯಾದ ಏನೋ ಏನೇ ಭಾವನೆಗಳಿದ್ರು ಅದು ವರ್ಕೌಟ್ ಆಗಲ್ಲ ಗೊತ್ತಿದೆ. ಅಂಡ್ ಅವ್ರು ಕೂಡ ಅವ್ರ ಲೈಫಲ್ಲಿ ಖುಷಿಯಾಗಿದ್ದಾರೆ, ನೀವು ಕೂಡ ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗಿ ಖುಷಿಯಾಗಿದ್ದೀರಾ. ಬಟ್ ಒಂದು ರಿಗ್ರೆಟ್ ಇದೆ, ನೀವು ತುಂಬಾ ಎಫರ್ಟ್ ಹಾಕಿದ್ರಿ, ಅವ್ರು ನಿಮ್ಮ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಒಂದೊಂದ್ಸತಿ ತೋರಿಸ್ಕೊಂತೀರಾ ಕೂಡ, ಬಟ್ ಅವ್ರು ಏನೂ ತೋರಿಸ್ಕೊಂತಾ ಇಲ್ವಲ್ಲ, ಅವ್ರು ಯಾಕೆ ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಹಿಂಗೆಲ್ಲ ಕ್ವೆಶನ್ಸ್ ಇದೆ. ಬಟ್ ನೋ ದಟ್ ಇಂಟೆನ್ಷನಲಿ ಆ ಪರ್ಸನ್ ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಒಂಥರ ಥಾಟ್ ಇದೆ, ಬೇಡ ಮತ್ತೆ ಬೇಡ ಅಂತ, ನಿಮ್ಮಿಬ್ರು ಒಳ್ಳೇದಕ್ಕೇನೆ.
ಇಟ್ಸ್ ಟೈಮ್ ಟು ಮೂವ್ ಆನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಐ ನೋ ಇಟ್ಸ್ ಹಾರ್ಡ್, ಬಟ್ ಯಾ, ದಿಸ್ ಇಸ್ ಟೈಮ್ ಟು ಮೂವ್ ಆನ್. ಓಕೆ, ಸೊ ಗೈಸ್, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಸ್ಕಿನ್ ಕೇರ್ ಬಗ್ಗೆ ಯಾರೋ ಒಬ್ರು ಕ್ವೆಶನ್ ಮಾಡಿದ್ರು ಲಾಸ್ಟ್ ವಿಡಿಯೋದಲ್ಲಿ. ನನ್ನ ಫೇಸೇ ಆಯಿಲಿ ಫೇಸ್, ಮೈ ಫೇಸ್ ಇಸ್ ವೆರಿ ಆಯಿಲಿ. ಹಾಗಾಗಿ ಇವಾಗ ಮೊದಲೇ ಸೆಕೆಗಾಲ, ಇಲ್ಲಿ ಸ್ವಲ್ಪ ಸ್ವೆಟ್ ಆದ್ರೂ ಲೈಕ್ ಯುನೋ ದಟ್ ಆಯಿಲ್ಗೂ ಲೈಟ್ಗೂ ಸ್ವಲ್ಪ ಶೈನ್ ಆಗುತ್ತೆ ಬಿಟ್ರೆ ಮೈ ಫೇಸ್ ಇಸ್ ವೆರಿ ಆಯಿಲಿ. ಮೇ ಬಿ ದಟ್ ಈಸ್ ದ ರೀಸನ್ ಅಷ್ಟು ಶೈನ್ ಆಗೋದಕ್ಕೆ ಕಾರಣ. ಸೊ ಎಸ್ ಗಾಯ್ಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.